ದೂರುದಾರ ಮತ್ತು ಸೂರಜ್ ರೇವಣ್ಣನಿಗೆ ಈಗ ಡಿಎನ್ಎ ಟೆಸ್ಟ್ ಮಾಡಲಾಗಿದೆ. ಡಿಎನ್ಎ ಟೆಸ್ಟ್ಗೆ ಕೋರ್ಟ್ ಅನುಮತಿಯನ್ನು ಈಗ ಸಿಐಡಿ ಪಡೆದುಕೊಂಡಿದೆ. ನ್ಯಾಯಾಧೀಶರ ಮುಂದೆ ರಕ್ತ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ನೋಡಿ, ಈಗ ಡಿಎನ್ಎ ಟೆಸ್ಟು, ಯಾಕಂದರೆ ಅಲ್ಲಿ ಆರೋಪ ಇರೋದು ಅಸಹಜ ಲೈಂಗಿಕ ದೌರ್ಜನ್ಯ ಅಂಥೇಳಿ. ಆ ಸಂತ್ರಸ್ತ ಏನಿದ್ದಾನೆ ಆತನದ್ದು ಮತ್ತು ಆರೋಪಿ ಸೂರಜ್ ರೇವಣ್ಣ ಡಿಎನ್ಎ ಟೆಸ್ಟ್ ಮಾಡಲಾಗ್ತಾ ಇದೆ. ಈಗ ನ್ಯಾಯಾಧೀಶರ ಮುಂದೆ ಬ್ಲಡ್ ಸಂಗ್ರಹ ಮಾಡಿದ್ದಾರೆ. ಇಬ್ಬರನ್ನು ಹಾಜರುಪಡಿಸಿ ರಕ್ತದ ಮಾದರಿಯನ್ನು ಸಂಗ್ರಹಿಸಿದ್ದಾರೆ. ಕೋರ್ಟ್ಗೆ ವೈದ್ಯರನ್ನ ಕರೆಸಿ ಈಗ ಸಿಐಡಿ ಅವರ ರಕ್ತದ ಮಾದರಿಯನ್ನು ಕಲೆ ಹಾಕಿದೆ. ನೋಡಬೇಕೀಗ ಈ ಡಿಎನ್ಎ ಟೆಸ್ಟ್ನಲ್ಲಿ ಏನೆಲ್ಲ ಅಂಶಗಳು ಬಯಲಾಗುತ್ತೆ ಅಂಥೇಳಿ. ಯಾಕಂದರೆ ಈ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಡಿಎನ್ಎ ಟೆಸ್ಟ್ ಬಹಳ ಮುಖ್ಯವಾಗುತ್ತೆ. ಅದು ಎರಡು ವರ್ಷದ ಹಿಂದೆ ಆಯಿತು, 4 ವರ್ಷದ ಹಿಂದೆ ಆಯಿತು, ಅದು ಬೇಕಾಗಿಲ್ಲ. ಇಲ್ಲೀಗ ಈ ಒಂದು ಪರೀಕ್ಷೆ ಏನಿದೆ ಇದು ಸೂರಜ್ ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟವನ್ನು ತಂದೊಡ್ಡುತ್ತಾ? ಯಾಕಂದರೆ ಇದು ವರದಿ ಬರಬೇಕು, FSL ಕಳಿಸ್ಬೇಕು, ಅದರ ರಿಪೋರ್ಟ್ ಬರಬೇಕು, ಅದರದೇ ಆದಂಥ ಕೆಲವೊಂದಿಷ್ಟು ಪರೀಕ್ಷೆಗಳಿರ್ತವೆ, ಬೇರೆ ಬೇರೆ ಟೆಸ್ಟ್ಗಳಿರ್ತವೆ ಈ ಕೇಸಸ್ಗಳಲ್ಲಿ. ಹಾಗಾಗಿ ಈಗ ಕೋರ್ಟ್ ಅನುಮತಿ ಪಡೆದುಕೊಂಡು ನ್ಯಾಯಾಧೀಶರ ಮುಂದೆನೇ ವೈದ್ಯರನ್ನ ಅಲ್ಲೇ ಕರೆಸಿ ರಕ್ತದ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ಇನ್ನು ಸೂರಜ್ ರೇವಣ್ಣ ಈ ಟೆಸ್ಟ್ಗಳ ಮೇಲೆ ಟೆಸ್ಟ್ಗಳು ಮಾಡೋದ್ರಿಂದ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ನಿನ್ನೇನು ಹಂಗೆ ಮಾಡ್ತಿದ್ರು ಅಲ್ಲಿ ಬೌರಿಂಗ್ ಆಸ್ಪತ್ರೆ, ಅಟಲ್ ಆಸ್ಪತ್ರೆ ಕರ್ಕೊಂಡು ಹೋಗುವಾಗ ನಡ್ಕೊಂಡು, ಸಾಕು ಬಿಟ್ಬಿಡಿ ಸಾರ್ ಅಂಥೇಳಿ. ಬಟ್ ಈಗ ಕಸ್ಟಡಿಯಲ್ಲಿದ್ದಾರೆ, ಇನ್ನೂ ಸಾಕಷ್ಟು ಪರೀಕ್ಷೆಗಳನ್ನು ಮಾಡಬೇಕಾಗಿದೆ. ಸಂತ್ರಸ್ತನಿಗೂ ಕೂಡ ಈಗ 2 ಕಂಪ್ಲೇಂಟ್ ಅವರ ವಿರುದ್ಧ ದಾಖಲಾಗಿರೋದು. ಮೊದಲ ಸಂತ್ರಸ್ತಂದು ಆಲ್ರೆಡಿ ಆಗಿದೆ, ಈಗ ಈತ 2ನೇ ಸಂತ್ರಸ್ತ. ಅವನು ಕೂಡ ರಕ್ತದ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ಅವನು ಹೇಳಿದ್ದು, ನನ್ನೂ ಕೂಡ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ಅಸಹಜ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಅನ್ನುವಂಥ ಆರೋಪವನ್ನು ಮಾಡಿದ್ದ. ಬಟ್ ಈಗ ಡಿಎನ್ಎ ಟೆಸ್ಟ್ನಲ್ಲಿ ಆ ಸ್ಫೋಟಕವಾದಂತಹ ಸತ್ಯ ಏನಾದರೂ ಹೊರಬರಬಹುದಾ? ಬಟ್ ಇನ್ನೂ ಈ ರಕ್ತದ ಮಾದರಿ ಸಂಗ್ರಹ ಏನು ಮಾಡಿದ್ದಾರೆ ಇದನ್ನು ಅಲ್ಲಿ FSLಗೆ ಕಳಿಸ್ಕೊಡ್ಬೇಕಾಗತ್ತೆ, ವರದಿ ಬರೋವರೆಗೂ ಕಾಯಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ಸೂರಜ್ ರೇವಣ್ಣಗೆ ಈ ಡಿಎನ್ಎ ಟೆಸ್ಟ್ ಏನಿದೆ ಇದು ಯಾವ ರೀತಿ ಉರುಳಾಗಬಹುದು ಕಾನೂನಾತ್ಮಕವಾಗಿ, ಮತ್ತು ಏನೆಲ್ಲ ಅಂಶಗಳು ಈ ಡಿಎನ್ಎ ಟೆಸ್ಟಿಂದ ಪತ್ತೆ ಆಗಬಹುದು ಅನ್ನೋದು? ಪ್ರಭು, ಏನು ಈ ಆರೋಪಿ ಸೂರಜ್ ಏನಿದೆ ಈ ತರ ಒಂದು ಡಿಎನ್ಎ ಟೆಸ್ಟ್ ಮಾಡ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳು, ಸಿಐಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆತ ಅಸಾಮಾಜಿಕ ಲೈಂಗಿಕ ಕ್ರಿಯೆಯನ್ನ ಮಾಡಿದಂತೇಳಿ ಆರೋಪ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತ ಅಸಹಜ ಲೈಂಗಿಕ ಕ್ರಿಯೆಯನ್ನು ಮಾಡ್ಲಿಕ್ಕೆ ಶಕ್ತನಿದ್ದಾನ ಇಲ್ವಾ ಅನ್ನೋದು ಒಂದು ಚೆಕ್ ಮಾಡ್ಬೇಕು, ಮತ್ತೆ ಈತನೇ ಮಾಡಿದ್ದಾನ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಪರಿಶೀಲನೆ ಮಾಡ್ಬೇಕಾಗುತ್ತೆ, ಅದಕ್ಕೆ ವರದಿ ಬೇಕಾಗುತ್ತೆ. ಸೊ ಅದನ್ನ ಮಾಡ್ಲಿಕ್ಕೆ ಡಿಎನ್ಎ ಟೆಸ್ಟ್ ಅನ್ನ ಮಾಡಿಸ್ಬೇಕು, ಅದಕ್ಕೆ ಬ್ಲಡ್ ಸ್ಯಾಂಪಲ್ಸ್ ಗಳನ್ನು ಕೂಡ ತೆಗೆದುಕೊಳ್ಬೇಕು. ಅಂದ್ರೆ ಅಧಿಕಾರಿಗಳು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಸಿಕ್ಕುವಂತಹ ಏನು ಮಾಹಿತಿ ಇರುತ್ತೆ, ಸಾಕ್ಷಿಗಳಿರುತ್ತೆ, ಅದನ್ನ ಇಟ್ಕೊಂಡು ಇವರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಬಳಿಕ ವೈದ್ಯಕೀಯ ಅಧಿಕಾರಿಗಳಿಂದ ಬರುವಂತ ಇಲ್ಲ ವೈದ್ಯರಿಂದ ಬರುವಂತ ವರದಿ ಏನಿರುತ್ತೆ ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಇವರು ತನಿಖೆಗೆ ಅದು ಸಾಕಾರವಾಗುವಂತದ್ದು. ಅದಕ್ಕಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಏನು ಸಂತ್ರಸ್ತ ಮತ್ತು ಆರೋಪಿತ ಇಬ್ಬರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ವೈದ್ಯಕೀಯ ಪರೀಕ್ಷೆಗೆ ಡಿಎನ್ಎ ಟೆಸ್ಟ್ಗೆ ಮುಂದಾಗಿರುವಂತದ್ದು. ಪ್ರಭು, ಸಂತೋಷ್ ಪಟೇಲ್, ಈಗ ಸಂತ್ರಸ್ತರು ಹೇಳಿರೋ ಪ್ರಕಾರ 4 ವರ್ಷದ ಹಿಂದೆ, ಹಲವು ವರ್ಷಗಳ ಹಿಂದೆ ನಮ್ಮ ಮೇಲೆ ಈ ರೀತಿ ದೌರ್ಜನ್ಯ ಆಗಿತ್ತು ಅಂತ ಹೇಳಿ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಸಾಕ್ಷಿಗಳಾಗಿ ಇದಾಗಬಹುದು ಅಂತ ಡಿಎನ್ಎ ಟೆಸ್ಟ್ದು? ಪ್ರಭು, ಏನಾಗುತ್ತೆ ಅಂತ ಹೇಳಿದ್ರೆ 4 ವರ್ಷದ ಹಿಂದೆ ಆಗಿರುವಂತ ಘಟನೆ ಆಗಿರೋದ್ರಿಂದ ಕೆಲವು ಪ್ರಕರಣಗಳಲ್ಲಿ ಅದಕ್ಕೆ ಸಾಕ್ಷಿಗಳು ನಾಶ ಆಗಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆ 4 ವರ್ಷದ ಅವಧಿಯಲ್ಲಿ ಸಾಕಷ್ಟು ಸಮಯ ಕಳೆದೋಗುತ್ತೆ, ಹೀಗಾಗಿ ಸಾಕ್ಷಿಗಳು ಖಂಡಿತವಾಗಿಯೂ ಉಳಿಯುವಂತದ್ದು ಸಾಕಷ್ಟು ಕಡಿಮೆ. ಆದ್ರೆ ಇತ್ತೀಚೆಗೆ ನಡೆದಂತ ಇನ್ಸಿಡೆಂಟ್ ಏನಿತ್ತು ಆ ಇನ್ಸಿಡೆಂಟ್ ನ ಆಧಾರವಾಗಿ ಇಟ್ಕೊಂಡು ಡಿಎನ್ಎ ಟೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಇತ್ತೀಚೆಗೆ ಮೊದಲು ಸಂತ್ರಸ್ತ ಏನು ದೂರನ್ನು ಕೊಟ್ಟ ಗನ್ನಿಗಡ ಅವರ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ಪ್ರಕರಣ ಏನಿತ್ತು ಆ ಪ್ರಕರಣದ ವಿರುದ್ಧ ಏನು ದೂರು ಕೊಟ್ಟಿದ್ದು ಸೂರಜ್ಗೆ, ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಕೂಡ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ಕೊಂಡು ಈತ ಶಕ್ತನಿದ್ದಾನೋ ಇಲ್ವೋ ಏನು ಅನ್ನೋದ್ರ ಬಗ್ಗೆ ಒಂದು ವರದಿ ಬೇಕಾಗಿರುತ್ತೆ ಅಧಿಕಾರಿಗಳಿಗೆ, ತನಿಖಾಧಿಕಾರಿಗಳಿಗೆ. ಆ ವರದಿಯನ್ನು ತೆಗೆದುಕೊಂಡು ವೈದ್ಯರ ಬಳಿ ಕೂಡ ಒಂದಿಷ್ಟು ಸಮಾಲೋಚನೆ ಮಾಡಿ ತಮ್ಮ ಪ್ರಕರಣಕ್ಕೆ ಬೇಕಾಗಿರುವಂತ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಾರೆ. ಸೊ ಅದನ್ನ ಕಲೆ ಹಾಕೊಂಡು ಇವ್ರಿಗೆ ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳು ಏನಿರುತ್ತೆ ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಇವರು ಮುಂದಿನ ತನಿಖೆಯನ್ನ ಮುಂದುವರಿಸುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.